ಅಲ್ಲ ಮೈಕ್ ತಗೊಳ್ಳೋಣ ಯಾವುದಕ್ಕೂ ಸ್ನೇಹಿತರೆ, ನಾವು ಕಾರ್ಯಾಗಾರದಲ್ಲಿ ಈ ಒಣ ಹೊದಿಕೆ ಅಂದ್ರೆ ಏನು ಅಂತ ಮತ್ತೆ ಸಜೀವ ಹೊದಿಕೆ ಏನು ಅಂತ ನೋಡಿದ್ವಿ. ಇಲ್ಲಿ ನಾವು ಏನು ಈ ಒಣ ಹೊದಿಕೆ ಬಿದ್ದಿದೆ, ಇದೆಲ್ಲ ಈ ಸಸ್ಯ ಮರದಿಂದ ಬಿದ್ದಿರುವಂತ ತ್ಯಾಜ್ಯ ವಸ್ತುಗಳು. ಈ ತ್ಯಾಜ್ಯ ವಸ್ತುಗಳು ನಾವೇನ್ ಮಾಡಿದೀವಿ ಅಂದ್ರೆ ಈ ಬಡ್ಡೆ ಸುತ್ತಲೂ ನಾವು ಭೂಮಿ ಮೇಲೆ ಇದನ್ನ ಹರಡಿದೀವಿ. ಅದ್ರ ಮೇಲೆ ಏನಾಗಿದೆ ಅಂದ್ರೆ ಈ ಒಂದು ವಿಧೇದೆಲೆ ಅಂಬು ಅಥವಾ ನಾವು ಬೇರೆ ಬೇರೆ ಗಿಡಗಳನ್ನ ಕೂಡ ಹಾಕಿ ನೆನ್ನೆ ಹೇಳಿದಾಗೆ ಕಾಳುಗಳನ್ನ ಹಾಕಿ ಕೂಡ ನಾವು ಈ ಸಜೀವ ಹೊದಿಕೆಯನ್ನು ಬೆಳೆಸಿದಾಗ ಏನಾಗ್ತದೆ ಅಂದ್ರೆ ಆ ಬಳ್ಳಿಗಳು ಬೆಳೆದು ಈ ಒಂದು ಒಣ ಹೊದಿಕೆ ಏನ್ ತ್ಯಾಜ್ಯ ಹಾಕ್ಬಿಟ್ಟು ಹೊದಿಕೆ ಆಗಿದೆ ಅದ್ರ ಮೇಲೆ ಈ ಬಳ್ಳಿಗಳು ಬಂದು ಆವರಿಸ್ಕೊಂತವೆ. ಹಾಗಾಗಿ ಒಣ ಹೊದಿಕೆಯ ಮೇಲೆ ಸಜೀವ ಹೊದಿಕೆ. Water nutrients are taken by the roots of the tree, are deposited in the leaves. Water nutrients to the soil has been absorbed by the roots of this tree. When the leaves are fallen down, all nutrients are existed in the divided leaves, and after decomposition humus will be created. Through humus, entire nutrient will be available to the roots again. This is one cycle. Taken roots, deposited in the leaves, again return back to the soil. Again, it means this is the nutrient cycle. ಸ್ನೇಹಿತರೆ, ನೀವು ಇನ್ನೇನಾದ್ರು ಪದೇ ಪದೇ ಹೇಳ್ಬೇಕು ಅಂತಂದ್ರೆ ನಾನು ಸ್ವಲ್ಪ ಹೇಳಿ ಕಠೋರವಾಗಿ ಹೇಳ್ಬಿಡ್ತೀನಿ, ಆಮೇಲೆ ಬೇಜಾರು ಮಾಡ್ಕೊಂತೀನಿ. ಇಲ್ಲಿ ಬರಪ್ಪ, ಹೇಳಿ ಮುಂದೆ ನಿಂತ್ಪಡಿ, ನೀವು ಮಾತಾಡ್ಬೇಡ್ರಿ ಆ ಕಡೆ. ಓಕೆ, ಸರಿ. ಸ್ನೇಹಿತರೆ, ನಾವು ಇನ್ನೊಂದೇನು ತಿಳ್ಕೊಂಡಿದ್ದೀವಿ ಕಾರ್ಯಾಗಾರದಲ್ಲಿ, ಸಸ್ಯಗಳು ಮರ ಗಿಡಗಳು ಬೇರು ಮುಖಾಂತರ ಭೂಮಿಯಲ್ಲಿರುವಂತ ಪೋಷಕಾಂಶಗಳನ್ನ ತಗೊಂತವೆ ಅಂತ ತಿಳ್ಕೊಂಡ್ವಿ. ಈ ಪೋಷಕಾಂಶಗಳನ್ನ ಏನ್ ತಗೊಂಡಿತ್ತು ಭೂಮಿಯಿಂದ ಬೇರುಗಳ ಮುಖಾಂತರ, ಅದು ಪೂರ್ತಿ ಈ ಸಸ್ಯ ಮರ ಗಿಡ ಎಲೆ ಆದಿಯಾಗಿ ಪ್ರತಿಯೊಂದು ಭಾಗಗಳಲ್ಲೂ ಅದು ಶೇಖರಣೆ ಆಗಿದೆ. ಆ ಶೇಖರಣೆ ಆಗಿ ಒಣಗ್ ಬಿದ್ದ ನಂತರ ಏನಾಗುತ್ತೆ ಅಂದ್ರೆ ಆ ಶರೀರದಲ್ಲಿರುವಂತ ಪೋಷಕಾಂಶಗಳನ್ನ ಭೂಮಿಯಲ್ಲಿ ಇರುವಂತ ಜೀವಾಣುಗಳು ಅದನ್ನು ವಿಘಟನೆ ಮಾಡಿ ಮತ್ತೆ ವಾಪಸ್ ಕೊಡ್ತವೆ. ಅಲ್ಲಿಂದ ಅದು ಹ್ಯೂಮಸ್ ಆಗಿ ಬದಲಾವಣೆ ಆಗುತ್ತೆ ಅಥವಾ ಜೀವನ ದ್ರವ್ಯ ಆಗುತ್ತೆ. ಆ ಜೀವನ ದ್ರವ್ಯವು ಮತ್ತೆ ಮರು ಪ್ರೊಸೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಬೇರುಗಳು ತಗೊಂಡು ನಿರಂತರವಾಗಿ ತಾನು ತಗೊಂಡಿರೋಂಥ ಪೋಷಕಾಂಶಗಳು ಮತ್ತೆ ವಾಪಸ್ ಭೂಮಿಗೆ ಬಿತ್ತು, ಅಲ್ಲಿ ಹ್ಯೂಮಸ್ ಆಯ್ತು, ಮತ್ತೆ ಅದನ್ನು ತೊಗೊಳುತ್ತೆ. ಇದು ನ್ಯೂಟ್ರಿಯೆಂಟ್ ಸೈಕಲ್ ಆಗಿ ಅದು ಮತ್ತೆ ಅದು ಆ ತಗೊಂಡಂತ ಪೋಷಕಾಂಶಗಳನ್ನ ಮತ್ತೆ ಒದಗಿಸ್ಕೊಡ್ತಾ ಇರುತ್ತೆ. ಹೌದೌದು, ಪೋಷಕಾಂಶಗಳು ಆಹಾರ ಚಕ್ರ फुल स्पीड में जा रहा है. ये ट्रांसलेट है और पूछता है दूसरों को. Okay. You see, there is no mulching. Backside, full greenery, covered by the weeds. You know, where there is no mulching, there are weeds. Now you remove the one corner. थोड़ा निकालिए, इसके नीचे नहीं रहेगा. और देखिए weeds है, नहीं weeds है क्या? Is there weed? That means when you cover the soil and when the seeds of the weeds are germinated, they want sunlight. When you cover the soil, they do not get sunlight. And when they do not get sunlight, photosynthesis stops. And automatically they are dying. This is the natural weedicide. What is it? Natural weedicide. No chemical. ಸ್ನೇಹಿತರೆ, ನಾವೇನ್ ತಿಳ್ಕೊಂಡ್ವಿ, ಸಸ್ಯ ತ್ಯಾಜ್ಯಗಳು ಬಿದ್ದಾಗ ಆ ಪೋಷಕಾಂಶಗಳು ವಿಘಟನೆ ಆಗುತ್ತೆ, ಮತ್ತೆ ಸಸ್ಯಕ್ಕೆ ಬೆಳೆಯುತ್ತೆ ಅಂತ ಒಂದು ಭಾಗವಾಗಿ ನೋಡ್ತೀವಿ. ಎರಡನೇ ಭಾಗವಾಗಿ ಇದು ಇಲ್ಲಿಂದ ಮುಗಿದ ನಂತರ ಶಾಂತವಾಗಿ ಹಿಂದೆ ತಿರುಗಿ ನೋಡಿ, ಎದ್ದು ನಿಂತ್ಕೊಂಡು ಇವಾಗಲ್ಲ, ಹಿಂದೆ ಏನಾಗಿದೆ ಅಂದ್ರೆ ಪೂರ್ತಿ ಹಸಿರು. ಆ ಹಸಿರು ಏನಿದೆ, ಭೂಮಿ ಮೇಲೆ ಕಳೆ ಇದೆ, ಸಾಕಷ್ಟು ಕಳೆಗಿಡಗಳು ಅಲ್ಲಿ ಬೆಳ್ಕೊಂಡಿದ್ದಾವೆ. ಆದ್ರೆ ಇಲ್ಲಿ ನೀವು ಈ ಏನು ಸಸ್ಯ ತ್ಯಾಜ್ಯ ಹಾಕಿದೀವೋ ಇದನ್ನ ನಾವು ತೆಗೆದಾಗ
ಕೆಲಸ ತೆಗೆದಾಗ ನೀವು ನೋಡ್ರಿ ಇಲ್ಲಿ ಯಾವುದೇ ಒಂದು ಕಳೆ ಗಿಡ ಇಲ್ಲ. ಏನಾಗ್ತಿದೆ ಹಂಗಾರೆ ಇಲ್ಲಿ? ಹಂಗಾರೆ ಅಲ್ಲಿ ಕಳೆ ಬೀಜಗಳು ಇರ್ಲಿಲ್ವಾ? ಖಂಡಿತವಾಗ್ಲೂ ಅಲ್ಲಿ ಕಳೆ ಬೀಜಗಳು ಇದ್ವು. ಅವು ಹುಟ್ಟೋದ್ವು ಕೂಡ. ಹುಟ್ಟಿದ್ರೆ ಏನಾಯ್ತು ಅಂದ್ರೆ ಮೇಲ್ಮನೆಯಲ್ಲಿ ನಾವು ಈ ಸಸ್ಯ ತ್ಯಾಜ್ಯಗಳನ್ನ ಮುಚ್ಚಿದ್ವಿ. ಹಾಗಾಗಿ ಏನಾಯ್ತು, ಆ ಸೂರ್ಯನ ಬೆಳಕು ಅದಕ್ಕೆ ದೊರಕಲಿಲ್ಲ. ಅಲ್ಲಿ ಪೂರ್ತಿ ಕತ್ತಲೆ ನೆರಳಲ್ಲ, ಪೂರ್ತಿ ಕತ್ತಲೆ ಇದೆ. ಹಾಗಾಗಿ ಏನಾಗುತ್ತೆ, ಅದು ಮೊಳಕೆ ಹೊಡಿತಾವ್ ಕೂಡ. ಅವು ಆ ಏನು ಜೀನಾವ ಇದೆ ಅಥವಾ ಅದನ್ನೇ ಅದ್ರ ಮುಖಾಂತರ ಏನಾಗುತ್ತೆ, ಅವು ಮೊಳಕೆ ಹೊಡಿಲೇಬೇಕು, ಹೊಡೆಯುತ್ತೆ. ಆದ್ರೆ ಯಾವಾಗ ಅಲ್ಲಿ ಕತ್ಲೆ ಇರುತ್ತೆ, ಅಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಯಲ್ಲ, ಅವೇನಾಗುತ್ತೆ ಸಾವನ್ನ ಅಪ್ತವೆ. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಕಳೆ ನಿಯಂತ್ರಣ ತನ್ನಿಂದ ತಾನೇನೆ ಆಗುತ್ತೆ. ಇದು ಅತಿ ಉತ್ಕೃಷ್ಟವಾದ ಒಂದು ಕಳೆನಾಶಕ ಅಂತ ಹೇಳ್ತಾರೆ. ಕಳೆನಾಶಕ ಅಂದ್ರೆ ಮತ್ತೆಲ್ಲ ಹೋಗ್ಬೇಡ್ರಿ. ಈ ರೀತಿ ನೀವು ಭೂಮಿನ ಮುಚ್ಚಿದ ತಕ್ಷಣ ಏನಾಗುತ್ತೆ, ಹುಟ್ಟುತ್ತವೆ, ಆದ್ರೆ ಬೆಳಕು ಸಿಗಲ್ಲ, ಕತ್ಲಲ್ಲಿ ಅವು ಪೂರ್ಣವಾಗಿ ಸತ್ತೋಗ್ತವೆ. ಹಾಗಾಗಿ ನಿಮಗೆ ಅತಿ ಉತ್ಕೃಷ್ಟವಾಗಿ ಕಳೆ ನಿಯಂತ್ರಣ ಸಂಪೂರ್ಣ ತಮ್ಮ ತೋಟದಲ್ಲಿ ಆಗತ್ತೆ.